ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಈ ಭೂಲೋಕ, ಭೋರ್ಲೋಕ, ಸುರಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಅದಾದ ಮೇಲೆ ವಿಷ್ಣು ಲೋಕ ಸನಾತನ, ಅದರ ಮೇಲ್ಗಡೆ ಪರಮಾತ್ಮನ ವೈಕುಂಠ ಎನ್ನುವಂತ ಲೋಕ ಇದೆ ಅಂತ ಅದರ ವಿಸ್ತಾರವನ್ನ ಮತ್ತು ಅದರ ಎತ್ತರ ಎಷ್ಟು ಎತ್ತರದಲ್ಲಿ ಇದೆ ಅಂತ ಅಷ್ಟು ವಿಚಾರವನ್ನ ನಾವು ನೋಡಿದ್ವಿ. ಇನ್ನು ಮುಂದೆ ಆ ಲೋಕಗಳ ಅಲ್ಲಿರುವಂತಹ ಸುಖ ಯಾವ ರೀತಿಯಾಗಿದೆ ಎಂಬುದಾಗಿ ತಿಳಿಸ್ತಾ ಹೋಗ್ತಾರೆ. 60ನೇ ಶ್ಲೋಕ. ಉತ್ತರೋತ್ತರತಃ ಸರ್ವೇ ಸುಖೇ ಶತಗುಣೋತ್ತರಾಃ ಅನಂತ ಜನ ಸಂಪೂರ್ಣಾಃ ಅಪಿ ತೇ ಹೀಚ್ಛಯಾ ಹರೇಃ. ಅವಕಾಶವಂತೋ ದಿವ್ಯತ್ವಾತ್ ಪೂರ್ಯಂತೆ ನ ಕದಾಚನ ಸರ್ವಕಾಮ ಸುಖೈಃ ಪೂರ್ಣಾಃ ದಿವ್ಯಸ್ತ್ರೀ ಪುರುಷೋಜ್ವಲಾಃ. ಪದಚ್ಛೇದ. ಉತ್ತರೋತ್ತರತಃ ಸರ್ವೇ ಸುಖೇ ಶತಗುಣೋತ್ತರಾಃ ಅನಂತಜನ ಸಂಪೂರ್ಣಾಃ ಅಪಿ ತೇ ಹಿ ಇಚ್ಛಯಾ ಹರೇಃ ಅವಕಾಶವಂತಃ ದಿವ್ಯತ್ವಾತ್ ಪೂರ್ಯಂತೆ ನ ಕದಾಚನ ಸರ್ವಕಾಮ ಸುಖೈಃ ಪೂರ್ಣಾಃ ದಿವ್ಯಸ್ತ್ರೀ ಪುರುಷೋಜ್ವಲಾಃ. ಹೀಗೆ ಅಂತರಿಕ್ಷ ಲೋಕದಿಂದಾಗಿ ಮೇಲ್ಮೇಲೆ ಯಾವ್ಯಾವ ಲೋಕಗಳಿದ್ದಾವೆ ಅಂತ ಹೇಳ್ತಾ ಹೋದ್ರು. ಇಲ್ಲಿ ಏನಾಗ್ತಾ ಇದೆ, ಉತ್ತರೋತ್ತರತಃ ಸರ್ವೇ. ಉತ್ತರೋತ್ತರ ಅಂದ್ರೆ ಮೇಲಿಂದ ಮೇಲೆ, ಅಂತರಿಕ್ಷ ಲೋಕ, ಅದರ ಮೇಲೆ ಇರುವಂತಹ ಲೋಕ, ಅದರ ಮೇಲೆ ಇರುವಂತಹ ಲೋಕ, ಹೀಗೆ ಸತ್ಯಲೋಕದವರೆಗೆ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಸರ್ವೇ ಸುಖೇ ಶತಗುಣೋತ್ತರ ಅಂತ. ಸುಖದ ವಿಚಾರದಲ್ಲಿ, ಸುಖದ ವಿಚಾರದಲ್ಲಿ ಎಲ್ಲ ಲೋಕಗಳು ಕೂಡ ಒಂದಕ್ಕಿಂತ ಒಂದು 100 ಪಟ್ಟು ಅಧಿಕ ಅಂತ. ಅಂದ್ರೆ ಅಂತರಿಕ್ಷ ಲೋಕ ಇದೆ, ಅಂತರಿಕ್ಷ ಲೋಕದಲ್ಲಿ ಆ ಸುಖ ಇದೆ. ಎಷ್ಟು ಸುಖ ಇದೆನೋ ಅದಕ್ಕಿಂತ 100 ಪಟ್ಟು ಹೆಚ್ಚು ಸುಖ ಸ್ವರ್ಗಲೋಕದಲ್ಲಿ ಇದೆ. ಅದಕ್ಕಿಂತ 100 ಪಟ್ಟು ಹೆಚ್ಚು ಸುಖ ಮಹರ್ಲೋಕ, ಅದಕ್ಕಿಂತ 100 ಪಟ್ಟು ಜನೋಲೋಕ, ಅದಕ್ಕಿಂತ 100 ಪಟ್ಟು ತಪೋಲೋಕ, ಮುಂದೆ ಸತ್ಯಲೋಕ. ಹೀಗೆ ಕ್ರಮವಾಗಿ ಉತ್ತರೋತ್ತರತಃ ಮೇಲೆ ಮೇಲೆ ಹೋದಂತೆ ಪ್ರತಿಯೊಂದು ಲೋಕಗಳಲ್ಲೂ ಕೂಡ ಹಿಂದಿನ ಲೋಕಕ್ಕಿಂತಲೂ 100 ಪಟ್ಟು 100 ಪಟ್ಟು ಹೆಚ್ಚು ಸುಖ ಎಂಬುದು ಅಲ್ಲಿ ಇರುತ್ತೆ. ಹೀಗೆ ಉತ್ತರೋತ್ತರತಃ ಸರ್ವೇ ಸುಖೇ ಶತಗುಣೋತ್ತರ ಅಂತ. ಅದಾದ ಮೇಲೆ ಅಲ್ಲಿ ಎಷ್ಟು ಜೀವಿಗಳು ಇರ್ತಾರೆ ಅಂತ ಹೇಳಿದ್ರೆ, ಅನಂತ ಜನ ಸಂಪೂರ್ಣ. ಅಲ್ಲಿ ಅನಂತ ಜೀವಿಗಳು ಅಲ್ಲಿ ಇರ್ತಾರೆ, ಸುಖವನ್ನು ಅನುಭವಿಸ್ತಾ ಇರ್ತಾರೆ. ಅನಂತ ಜನರು ಅಲ್ಲಿ ಇದ್ದರೂ ಕೂಡ ಅಲ್ಲೇನಾಗೋದಿಲ್ಲ, ಅವಕಾಶ ಇಲ್ಲ ಅಂತ ಆಗೋದಿಲ್ಲ. ಅಂದ್ರೆ ಒಂದು ಮನೆ ಇರುತ್ತೆ, ಅದರಲ್ಲಿ 10 ಜನ ಇರ್ಬೋದು, 12 ಜನ ಇರ್ಬೋದು, 15 ಜನ ಇರ್ಬೋದು. 20 ಜನ ಬಂದ್ರೆ ತುಂಬಾ ಇಕ್ಕಟ್ಟಾಗುತ್ತೆ, 30 ಜನ ಬಂದ್ರೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗೆ
ಆ ಲೋಕಗಳಲ್ಲಿ ಈ ರೀತಿಯಾಗಿ ಇಲ್ಲ ಅಂತೆ. ಅಲ್ಲೇನಾಗಿದೆ, ಆ ಲೋಕಗಳು ದಿವ್ಯತ್ವಾತ್, ಅವು ದಿವ್ಯವಾದಂತಹ ಲೋಕಗಳು. ಹೇಗೆ? ಹರೇಹೇ ಇಚ್ಛೆಯ, ಪರಮಾತ್ಮನ ಇಚ್ಛೆಯಂತೆ ದಿವ್ಯವಾದಂತಹ ಲೋಕಗಳಲ್ಲಿ ಅನಂತ ಜನ ಸಂಪೂರ್ಣ ಅಪಿ, ಅನಂತ ಜನರು ಅಲ್ಲಿ ಇದ್ದರೂ ಕೂಡ ಮತ್ತೆ ಮುಂದೆ ಬರುವಂತಹ ಜೀವಿಗಳಿಗೆ ಅವಕಾಶ ಇಲ್ಲ, ಸ್ಪೇಸ್ ಇಲ್ಲ ಅಂತ ಇಲ್ಲ. ಏನಾಗುತ್ತೆ, ಅವಕಾಶವಂತಹ, ಅಲ್ಲಿ ಎಷ್ಟು ಜನರು ಬಂದರೂ ಕೂಡ, ಎಷ್ಟು ಜನರು ಸುಖವನ್ನು ಅನುಭವಿಸಲಿಕ್ಕೆ ಅಲ್ಲಿಗೆ ಬಂದರೂ ಕೂಡ ಅಲ್ಲಿ ಏನಿಲ್ಲ, ಆ ಲೋಕಗಳು ಫುಲ್ ಆಗೋದು ಅಂತ ಇಲ್ಲ. ಯಾವಾಗಲೂ ಕೂಡ ಅಲ್ಲಿ ಅವಕಾಶ, ಇನ್ನೊಬ್ಬರು ಬಂದರೂ ಕೂಡ ಅದು ಅವರಿಗೆ ಸ್ಪೇಸ್ ಎಂಬುದು ಇದ್ದೇ ಇರುತ್ತೆ. ಕದಾಚನ ನಪೂರಿಯಂತೆ, ಅದು ಯಾವತ್ತೂ ಕೂಡ ಪೂರ್ತಿಯಾಗುವುದಿಲ್ಲ, ತುಂಬಿ ಹೋಗುವುದಿಲ್ಲ. ಇಲ್ಲಿ ಜಾಗ ಮುಗಿತು, ಇನ್ನು ಬರಬೇಡಿ ನೀವು ಅಂತ ಹೇಳಿ ಸಾಧ್ಯನೇ ಇಲ್ಲ. ಅಲ್ಲಿ ಪರಮಾತ್ಮನ ಇಚ್ಛೆಯಂತೆ ಆ ದಿವ್ಯವಾದಂತಹ ಲೋಕಗಳಲ್ಲಿ ನಿರಂತರವಾಗಿ ಸುಖವನ್ನು ಅನುಭವಿಸಲಿಕ್ಕೆ ಅನಂತ ಜನರಿದ್ದರೂ ಕೂಡ ಯಾವತ್ತೂ ಅದು ಪೂರ್ತಿ ಆಗೋದೇ ಇಲ್ಲ. ಎಷ್ಟು ಜನ ಬಂದರೂ ಕೂಡ ಅಲ್ಲಿ ಅವಕಾಶ ಎಂಬುದು ಇದ್ದೇ ಇರುತ್ತೆ ಎಂಬುದಾಗಿ ದಿವ್ಯವಾದಂತಹ ತತ್ವವನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಇವು ಲೋಕಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ, ಸರ್ವಕಾಮ ಸುಖೈಹಿ ಪೂರ್ಣ, ಎಲ್ಲ ರೀತಿಯಾದಂತಹ ಒಟ್ಟಿನಲ್ಲಿ ಸುಖ ಬೇಕಾಗ್ಲಿಕ್ಕೆ ಏನೇನು ಭೋಗಗಳು ಬೇಕೋ ಎಲ್ಲ ಸುಖ ಭೋಗಗಳು ಕೂಡ ಸರ್ವಕಾಮ ಸುಖೈಹಿ ಪೂರ್ಣ ಅಲ್ಲಿ ಇರ್ತಾವೆ. ಹೀಗೆ ದಿವ್ಯ ಸ್ತ್ರೀ ಪುರುಷೋಜ್ವಲ ಅಂತ ಅಲ್ಲಿರುವಂತಹ ಸ್ತ್ರೀಯರಾಗಲಿ ಮತ್ತು ಪುರುಷರಾಗಲಿ ಅವರೆಲ್ಲರೂ ಕೂಡ ದಿವ್ಯವಾದಂತಹ ದೇಹವನ್ನು ಧಾರಣೆ ಮಾಡಿಕೊಂಡು ವಿಶೇಷವಾದಂತಹ ಸುಖವನ್ನ ಅನುಭವಿಸ್ತಾ ಇರ್ತಾರೆ ಎಂಬುದಾಗಿ ಇಷ್ಟು ಆ ಮೇಲ್ಗಡೆಯ ಲೋಕಗಳ ಬಗ್ಗೆ ಆಚಾರ್ಯರು ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಮುಂದೆ ದಿವ್ಯ ರತ್ನ ಸಮಾಕೀರ್ಣಂ ತಥಾ ಪಾತಾಳ ಸಪ್ತಕಂ ಅಧಸ್ತಾತ್ ಶೇಷದೇವೇನ ಬಲಿನಾ ಸಮಧಿಷ್ಠಿತಂ. ದಿವ್ಯ ಪದಚ್ಛೇದ. ದಿವ್ಯ ರತ್ನ ಸಮಾಕೀರ್ಣಂ ತಥಾ ಪಾತಾಳ ಸಪ್ತಕಂ ಅಧಸ್ಥಾತ್ ಶೇಷದೇವೇನ ಬಲಿನ ಸಮಧಿಷ್ಠಿತಂ. ಅದಾದ ಮೇಲೆ ಕೆಳಗಿನ 7 ಲೋಕಗಳು, ಪಾತಾಳ ಸಪ್ತಕ. ಸಾಮಾನ್ಯವಾಗಿ ಪಾತಾಳ ಅಂತ ಕೆಳಗಡೆ ಲೋಕಗಳಿಗೆ ಒಂದು ಕಾಮನ್ ನೇಮ್. ಪಾತಾಳ ಲೋಕಗಳು ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಅಂತ ಕೆಳಗಡೆ 7 ಲೋಕಗಳು, ಮೇಲ್ಗಡೆ 7 ಲೋಕಗಳಾದ ಮೇಲೆ ಕೆಳಗಡೆ 7 ಲೋಕಗಳು. ಹೀಗೆ ಪಾತಾಳ ಸಪ್ತಕ, ಪಾತಾಳವೇ ಮೊದಲಾದಂತಹ 7 ಲೋಕಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ, ಅವುಗಳು ಕೂಡ ದಿವ್ಯ ರತ್ನ ಸಮಾಕೀರ್ಣ, ಅತ್ಯದ್ಭುತವಾದಂತಹ ರತ್ನಗಳಿಂದ ತುಂಬಿದಂತಹ ಲೋಕಗಳು. ಇಂತಹ ಈ ಲೋಕಗಳನ್ನ ಒಬ್ಬರು ಯಾರು ಹೊತ್ಕೋಬೇಕಲ್ಲ, ಯಾರು ಹೊತ್ಕೊಂಡಿದ್ದಾರೆ? ಅಧಸ್ತಾತ್ ಶೇಷದೇವೇನ ಬಲಿನಾ ಸಮಧಿಷ್ಠಿತಂ. ಬಲಿನಾ ಶೇಷದೇವೇನ, ಮಹಾಪರಾಕ್ರಮಶಾಲಿಯಾದಂಥ, ಇಷ್ಟು ಲೋಕಗಳನ್ನು ಹೊತ್ತುಕೊಳ್ಳಬೇಕಾದ್ರೆ ಎಷ್ಟು ಸಾಮರ್ಥ್ಯ ಬೇಕು. ಒಂದೊಂದು ಲೋಕಗಳು ಕೂಡ ಕೋಟಿ ಕೋಟಿ ಯೋಜನೆ ವಿಸ್ತಾರವಾದದ್ದು. ಅಷ್ಟೂ ಲೋಕಗಳನ್ನ ಬಲಿನಾ ಶೇಷದೇವೇನ, ಮಹಾಪರಾಕ್ರಮಶಾಲಿಗಳಾದಂತಹ ಶೇಷದೇವರು, ಆದಿಶೇಷದೇವರು ಈ ಎಲ್ಲ ಲೋಕಗಳನ್ನು ಕೂಡ ಸಮಧಿಷ್ಠಿತಂ, ಅಧಿಷ್ಠಿತ ಅಂತ ಹೇಳಿದ್ರೆ ಹೊತ್ಕೊಳ್ಳೋದು ಅಂತ, ಬರೀ ಹೊತ್ಕೊಂಡಿರೋದಲ್ಲ, ಸಮಧಿಷ್ಠಿತಂ, ಚೆನ್ನಾಗಿ ಹೊತ್ಕೊಂಡಿದ್ದಾರೆ ಅಂತ. ಅರ್ಥಾತ್ ಆ ಲೋಕಗಳು ಕೆಳಗಡೆ ಬೀಳದಂತೆ ಯಾವ ರೀತಿಯಾಗಿ ಹೊತ್ತುಕೊಂಡರೆ ಅದು ಚೆನ್ನಾಗಿ ವ್ಯವಸ್ಥಿತವಾಗಿ ನಡೀಲಿಕ್ಕೆ ಸಾಧ್ಯವೋ ಆ ರೀತಿಯಾಗಿ ಆ ಲೋಕಗಳನ್ನ ಪರಾಕ್ರಮಶಾಲಿಗಳಾದಂತಹ ಬಲಿ, ಅಂದ್ರೆ ಪರಾಕ್ರಮಶಾಲಿಗಳಾದಂತಹ ಶೇಷದೇವರು ಆ ಎಲ್ಲ ಲೋಕಗಳನ್ನು ಕೂಡ ಹೊತ್ಕೊಂಡಿದ್ದಾರೆ. ಮುಂದೆ ಕಾಮಭೋಗ ಸಮಾಯುಕ್ತಾ ಬಹುವರ್ಷ ಸಹಸ್ರಿಣ.
ಸಪ್ತದ್ವೀಪೇಶು ಪುರುಷಾಃ ನಾರ್ಯಶ್ಚೋಕ್ತಾಃ ಸುರೂಪಿಣಃ. ಛೇದ ಕಾಮಭೋಗ ಸಮಾಯುಕ್ತಾಃ ಬಹುವರ್ಷಸಹಸ್ರಿಣಃ ಸಪ್ತದ್ವೀಪೇಶು ಪುರುಷಃ ನಾರ್ಯಃ ಚ ಉಕ್ತಾಃ ಸುರೂಪಿಣಃ. ಸಪ್ತದ್ವೀಪೇಶು ಸಾಮಾನ್ಯವಾಗಿ ಇದನ್ನು ನೋಡಿದಾಗ ನಮಗೆ ಸಪ್ತದ್ವೀಪಗಳು ಅಂತ ಅರ್ಥ ಬರುತ್ತೆ. ಅಂದ್ರೆ ಏನು, ಹಿಂದೆ ನಾವು ಜಂಬೂದ್ವೀಪ ನೋಡಿ, ಜಂಬೂದ್ವೀಪ ಲಕ್ಷದ್ವೀಪ ಅಂತ ಆ 7 ದ್ವೀಪಗಳು ಅಂತ ಅರ್ಥ ಬರುತ್ತೆ. ಆದರೆ ವ್ಯಾಖ್ಯಾನಕಾರ ಜನಾರ್ದನಾಚಾರ್ಯರು ಮತ್ತು ಶೆಟ್ಟಿ ಆಚಾರ್ಯ ಅವರೆಲ್ಲ ಹೇಳ್ತಾರೆ ಸಪ್ತದ್ವೀಪೇಶು ಅಧಸ್ಥ ಸಪ್ತ ಲೋಕೇಶು ಅಂತ. ಅಂದ್ರೆ ಕೆಳಗಡೆಯ ಅತಲ ವಿತಲ ಸುತಲ ತಲಾತಲ ಎಂಬಂತಹ 7 ಲೋಕಗಳು ಅಂತ ಇದನ್ನ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಹೀಗೆ ಸಪ್ತದ್ವೀಪೇಶು ಕೆಳಗಡೆ ಇರುವಂತಹ 7 ಲೋಕಗಳಲ್ಲಿ ಯಾರ್ಯಾರಿದ್ದಾರಲ್ಲ, ಪುರುಷಾಹ ನಾರ್ಯಃ, ಹೆಂಗಸರು ಮತ್ತು ಗಂಡಸರು ಎಲ್ಲರೂ ಕೂಡ ಸುರೂಪಿಣ, ಉತ್ತಮವಾದಂತಹ ರೂಪ, ಮನಮೋಹಕವಾದಂತಹ ರೂಪ ಅವರ ರೂಪ. ಅವರು ಹೇಗೆ? ಕಾಮಭೋಗ ಸಮಾಯುಕ್ತ, ಅವರು ಕೂಡ ತಮಗೆ ಬೇಕಾದಂತಹ ಎಲ್ಲ ಭೋಗಗಳನ್ನು ಕೂಡ ಅನುಭವಿಸ್ತಾ ಇರ್ತಾರೆ. ಬಹುವರ್ಷ ಸಹಸ್ರಿಣ, ಅನೇಕ ಸಾವಿರಾರು ವರ್ಷಗಳ ಕಾಲ ಅವರೆಲ್ಲರೂ ಕೂಡ ತಮ್ಮ ಜೀವನವನ್ನ ಮಾಡ್ತಾರೆ. ಮುಂದೆ ಯೇಷಾಂಚ ಸರ್ವಲೋಕಾನಾಂ ಧಾತಾ ನಾರಾಯಣ ಪರಃ ವಿಷ್ಣುಲೋಕಸ್ಥಿತೋ ಮುಕ್ತೈಃ ಸದಾ ಸರ್ವೈರುಪಾಸ್ಯತೆ. ಪದಚ್ಛೇದ ಯೇಷಾಂ ಚ ಸರ್ವಲೋಕಾನಾಂ ಧಾತಾ ನಾರಾಯಣಃ ಪರಃ ವಿಷ್ಣುಲೋಕಸ್ಥಿತಃ ಮುಕ್ತೈಃ ಸದಾ ಸರ್ವೈಃ ಉಪಾಸ್ಯತೆ. ಈ ಎಲ್ಲ ಲೋಕಗಳನ್ನ ಶೇಷದೇವರು ಹೊತ್ಕೊಂಡಿದ್ದಾರೆ ಅಂತ ಹೇಳಿದರು. ಈಗ ಮತ್ತೆ ಹೇಳ್ತಾ ಇದ್ದಾರೆ, ಯೇಷಾಂಚ ಸರ್ವಲೋಕಾನಂ, ಈ ಎಲ್ಲ ಲೋಕಗಳಿಗೂ ಕೂಡ ನಾರಾಯಣ ಪರಃ ಧಾತ, ಪರಮಾತ್ಮನೇ ಸರ್ವೋತ್ತಮ ರಕ್ಷಕ. ಪರಮಾತ್ಮನನ್ನು ಬಿಟ್ಟು ಯಾರೂ ಕೂಡ ಇದನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಪರಮಾತ್ಮನೇ ಇದನ್ನು ಪ್ರಧಾನವಾಗಿ ಹೊತ್ಕೊಂಡಿದ್ದಾನೆ ಅಂತ. ನಮಗೆಲ್ಲ ಗೊತ್ತಿರುವಂತೆ ಆ ಪರಮಾತ್ಮ ಕೂರ್ಮ ರೂಪದಿಂದ ಅವನ ಮೇಲೆ ವಾಯು ಕೂರ್ಮ, ಅದಾದ ಮೇಲೆ ಶೇಷದೇವರು ಅಂತ, ಹೀಗೆ ಪ್ರಧಾನವಾಗಿ ಎಲ್ಲ ಲೋಕಗಳನ್ನು ಕೂಡ ಪರಮಾತ್ಮನೇ ಹೊತ್ತುಕೊಂಡಿದ್ದಾನೆ. ಇಂತಹ ಪರಮಾತ್ಮ ವಿಷ್ಣು ಲೋಕಸ್ಥಿತ, ಇಂತಹ ಪರಮಾತ್ಮ ತಾನು ಆ ತನ್ನ ಲೋಕದಲ್ಲಿ, ವಿಷ್ಣು ಲೋಕದಲ್ಲಿ ಇದ್ದುಕೊಂಡು ಮುಕ್ತೈಹಿ ಸದಾ ಸರ್ವೈಹಿ ಉಪಾಸ್ಥಿತಿ, ಎಲ್ಲ ಮುಕ್ತರು ಕೂಡ ಪರಮಾತ್ಮನ ಆ ರೂಪವನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾ ಇರ್ತಾರೆ. ಹೀಗೆ ಒಟ್ಟಿನಲ್ಲಿ ಎಲ್ಲ ಲೋಕಗಳಿಗೂ ಕೂಡ ಪರಮಾತ್ಮನೇ ಪ್ರಧಾನವಾದಂತಹ ಒಡೆಯ. ಇಲ್ಲಿ ತನಕ ಹೇಳಿದಂತಹ 14 ಲೋಕಗಳಿಗೂ ಕೂಡ ಪರಮಾತ್ಮನೇ ಒಡೆಯನಾಗಿದ್ದಾನೆ. ಇಂತಹ ಪರಮಾತ್ಮನನ್ನೇ ಯಾವಾಗಲೂ ಕೂಡ ಮುಕ್ತರೂ ಉಪಾಸನೆ ಮಾಡ್ತಾರೆ ಅಂತ. ಕೆಲವೊಬ್ಬ ದಾರ್ಶನಿಕರೆಲ್ಲರೂ ಕೂಡ ಮುಕ್ತಿಗೆ ಹೋಗೋ ತನಕ ಮಾತ್ರ ಪರಮಾತ್ಮನ ಅನುಗ್ರಹ ಎಲ್ಲ ಅಪೇಕ್ಷಿತ, ಮುಕ್ತಿಗೆ ಹೋದ ಮೇಲೆ ನಾವು ಸ್ವತಂತ್ರ ಆಗಿ ಬಿಡ್ತೇವೆ, ಅಲ್ಲಿ ಯಾವ ಪರಮಾತ್ಮನ ಅನುಗ್ರಹವೂ ಬೇಕಾಗಿಲ್ಲ, ಪರಮಾತ್ಮನ ಒಂದು ಉಪಾಸನೆ ಬೇಕಾಗಿಲ್ಲ, ನಮ್ಮ ಪಾಡಿನ ಇರ್ಬೋದು ಅಂತ ದಾರ್ಶನಿಕರು ಹೇಳ್ತಾರೆ, ಬೇರೆ ದಾರ್ಶನಿಕರು. ಆದರೆ ಆಚಾರ್ಯ ಸಿದ್ಧಾಂತದ ಪ್ರಕಾರ ಮೋಕ್ಷಕ್ಕೆ ಹೋದಾಗಲೂ ಕೂಡ ಪರಮಾತ್ಮ ನಮಗೆ ನಿಯಾಮಕನಾಗೇ ಆಗಿರ್ತಾನೆ. ಮೋಕ್ಷದಲ್ಲಿಯೂ ನಾವು ಪರಮಾತ್ಮನ ಆರಾಧನೆಯನ್ನು ಮಾಡ್ತೇವೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ
ಇಷ್ಟು ವಿಚಾರಗಳನ್ನ ನಾರದರು ಅವನಿಗೆ ಹೇಳಿದಂತಹ ವಿಚಾರಗಳೇನೆ ಪ್ರತಿಯೊಂದು ಕೂಡ ಯಾರಿಗೆ ಯುಧಿಷ್ಠಿರನಿಗೆ ಆ ಯುಧಿಷ್ಠಿರ ಆ ಎಲ್ಲ ಮಾತುಗಳನ್ನು ಕೂಡ ಮತ್ತೆ ಮುಂದೆ ಅವರ ಮುಂದೆ ಅನುವಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮುಂದೆ ಸೇವಕಾಹ ಬ್ರಹ್ಮಣ ಸರ್ವೇ ವೇದಾ ದೇವಾಶ್ಚ ಸರ್ವಶಃ ಶಕ್ರಸ್ಯ ಮುನಯಃ ಸರ್ವೇ ಹರಿಶ್ಚಂದ್ರಶ್ಚ ಭೂಮಿಪಃ. ಅಖಿಲಾ ಅಪಿ ರಾಜಾನಃ ಪಾಂಡುಶ್ಚಾಸ್ಮತ್ ಪಿತಾಮುನೆ ಯಮಸ್ಸೈವಾನುಗಾಃ ಪ್ರೋಕ್ತಾಃ ರಾಜಭಿಸ್ತೈರ್ಯಮೇನ ಚ ಉಪಾಸ್ಯಮಾನೋ ಭಗವಾನ್ ರಾಮೋ ಯಮಸಭಾತಲೆ. ಪದಚ್ಛೇದ ಸೇವಕಾಃ ಬ್ರಹ್ಮಣಃ ಸರ್ವೇ ವೇದಾಃ ದೇವಾಃ ಚ ಸರ್ವಶಃ ಶಕ್ರಸ್ಯ ಮುನಯಃ ಸರ್ವೇ ಹರಿಶ್ಚಂದ್ರಃ ಚ ಭೂಮಿಪಃ ಅಖಿಲಾಃ ಅಪಿ ರಾಜಾನಃ ಪಾಂಡುಃ ಚ ಅಸ್ಮತ್ಪಿತಾ ಮುನೆ ಯಮಸ್ಯ ಏವ ಅನುಗಾಃ ಪ್ರೋಕ್ತಾಃ ರಾಜಭಿಃ ತೈಃ ಯಮೇನ ಚ ಉಪಾಸ್ಯಮಾನಃ ಭಗವಾನ್ ರಾಮಃ ಯಮಸಭಾತಲೆ. ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಅಂದ್ರೆ ಆ ನಾರದರು ಯುಧಿಷ್ಠಿರರಿಗೆ ಹೇಳ್ತಾ ಇದ್ದಾರೆ, ನಾನು ಬೇರೆ ಬೇರೆ ಲೋಕಗಳ ಸಭೆಯನ್ನು ಕೂಡ ನೋಡಿದ್ದೇನೆ, ಅದು ಹೇಗಿದ್ದಾವೆ ಅಂತ ಹೇಳಿದ್ರು. ಅದನ್ನೇ ಮತ್ತೆ ಧರ್ಮರಾಜ ಹೇಳ್ತಾ ಇದ್ದಾನೆ. ಸೇವಕ ಬ್ರಹ್ಮಣ ಸರ್ವೇ ವೇದಾಹ ದೇವಾಶ್ಚ ಸರ್ವಶಃ ಅಂತ. ಅಂದ್ರೆ ಎಲ್ಲ ವೇದಾಭಿಮಾನಿಗಳಾದಂತಹ ದೇವತೆಗಳು, ಸಮಗ್ರ ವೇದಕ್ಕೆ ಅಭಿಮಾನಿಗಳಾದಂತಹ ದೇವತೆಗಳು ಹಾಗೂ ಎಲ್ಲ ಬೇರೆ ದೇವತೆಗಳು ಎಲ್ಲರೂ ಕೂಡ ಏನಾಗಿದ್ದಾರೆ, ಬ್ರಹ್ಮಣ ಸೇವಕಾಹ, ಚತುರ್ಮುಖ ಬ್ರಹ್ಮದೇವರ ಸೇವಕರು, ಪರಿವಾರದವರು. ಏಕೆ ನಮಗೆಲ್ಲ ಗೊತ್ತಿರುವಂತೆ ಬ್ರಹ್ಮದೇವರು ಜೀವೋತ್ತಮರಾದಂಥವರು, ಹಾಗಾಗಿ ಎಲ್ಲರೂ ಕೂಡ ಬ್ರಹ್ಮದೇವರ ಪರಿವಾರದವರು. ಅದಾದ ಮೇಲೆ ಶಕ್ರಸ್ಯ ಮುನಯಸ್ಸರವೇ ಹರಿಶ್ಚಂದ್ರಶ್ಚ ಭೂಮಿಪಃ ಅಂತ. ಅದಾದ ಮೇಲೆ ಎಲ್ಲ ಋಷಿಮುನಿಗಳು ಮತ್ತು ಹರಿಶ್ಚಂದ್ರಶ್ಚ ಭೂಮಿಪಃ, ಪ್ರಸಿದ್ಧವಾದಂಥ ಹರಿಶ್ಚಂದ್ರ ರಾಜ ಅಂತ ಹೇಳಿದ್ದಾನೆ, ಆ ಹರಿಶ್ಚಂದ್ರ ರಾಜ ಇವರೆಲ್ಲರೂ ಕೂಡ ಶಕ್ರಸ್ಯ ಸೇವಕಾಹ, ಇಂದ್ರನ ಪರಿವಾರದವರು. ಎಲ್ಲ ವೇದಾಭಿಮಾನಿ ದೇವತೆಗಳು ಅವರೆಲ್ಲರೂ ಮತ್ತು ದೇವತೆಗಳು ಎಲ್ಲರೂ ಕೂಡ ಬ್ರಹ್ಮದೇವರ ಪರಿವಾರದವರು. ಉಳಿದ ಋಷಿಮುನಿಗಳು ಮತ್ತು ಹರಿಶ್ಚಂದ್ರ ಎನ್ನುವಂತ ಮಹಾರಾಜ ಅವನು ದೇವೇಂದ್ರನ ಪರಿವಾರ, ದೇವೇಂದ್ರ ಲೋಕದಲ್ಲಿ ಇರ್ತಾರೆ ಅಂತ. ಅದಾದ ಮೇಲೆ ಅಖಿಲಾಹ ಅಪಿ ರಾಜಾನಹ, ಬೇರೆ ರಾಜರು, ಹರಿಶ್ಚಂದ್ರ ರಾಜ ಇಂದ್ರ ಸಭೆಯಲ್ಲಿ ಇದ್ದಾನೆ. ಅಖಿಲ ಅಪಿ ರಾಜಾನಹ, ಬೇರೆ ರಾಜ ಮಹಾರಾಜರುಗಳು ಮತ್ತು ಅಸ್ಮತ್ ಪಿತಾ ಪಾಂಡು, ನಮ್ಮ ತಂದೆಯಾದಂತಹ ಪಾಂಡು ಮಹಾರಾಜ, ಇವರೆಲ್ಲರೂ ಕೂಡ ಯಮಸ್ಯ ಅನುಗಾಹ ಪ್ರೋಕ್ತಾಹ, ಯಮನ ಸಭೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರಿ.
ನಾರದರಿಗೆ ಹೇಳ್ತಾ ಇದ್ದಾರೆ, ನಾರದರೆ ನೀವು ಈ ರೀತಿ ಹೇಳಿದ್ರಿ, ಹರಿಶ್ಚಂದ್ರ ರಾಜಲ್ಲಿದ್ದಾನೆ, ಇಂದ್ರನ ಪರಿವಾರದಲ್ಲಿ ಇದ್ದಾನೆ, ಉಳಿದ ರಾಜ ಮಹಾರಾಜರುಗಳು ಮತ್ತು ನಮ್ಮ ತಂದೆಯಾದಂತಹ ಪಾಂಡು ಮಹಾರಾಜ ಯಮಸ್ಯ ಅನುಗಾಹ, ಯಮನ ಸಭೆಯಲ್ಲಿದ್ದಾನೆ ಅಂತ ಹೇಳಿದ್ರಿ. ಅದೇ ರೀತಿಯಾಗಿ ಆ ರಾಜಬಿಹಿ ಯಮೇನ, ಅಲ್ಲಿರುವಂತಹ ಎಲ್ಲ ರಾಜ ಮಹಾರಾಜರುಗಳು ಮತ್ತು ಯಮ ಎಲ್ಲರೂ ಕೂಡ ಯಮಸಭಾತಲೆ ರಾಮ ಭಗವಾನ್ ಉಪಾಸ್ಯ, ಆ ಯಮನ ಸಭೆಯಲ್ಲಿ ಪರಮಾತ್ಮನ ರಾಮರೂಪವನ್ನ ಆರಾಧನೆ ಮಾಡ್ತಾರೆ ಅಂತ ಹೇಳಿದ್ರಿ. ಒಟ್ಟು ತಾತ್ಪರ್ಯ ಇಷ್ಟು. ನಾರದರು ಅವನಿಗೆ ಹೇಳ್ತಾ ಇದ್ದಾರೆ, ನೋಡಪ್ಪ, ಅನೇಕ ಸಭೆಗಳಿದ್ದಾವೆ, ಅಲ್ಲಿ ಎಲ್ಲ ವೇದಾಭಿಮಾನಿಗಳಾದಂತಹ ದೇವತೆಗಳೆಲ್ಲರೂ ಕೂಡ ಬ್ರಹ್ಮದೇವರ ಸಭೆಯಲ್ಲಿ ಇರ್ತಾರೆ. ಮತ್ತೆ ಕೆಲವು ದೇವತೆಗಳು ಮತ್ತು ಋಷಿಮುನಿಗಳು ಮತ್ತು ಹರಿಶ್ಚಂದ್ರನೆಂಬಂತಹ ರಾಜ, ಇವರು ದೇವೇಂದ್ರನ ಸಭೆಯಲ್ಲಿ ಇರ್ತಾರೆ. ಅದಾದ ಮೇಲೆ ಯಮಧರ್ಮರಾಜನ ಸಭೆ ಇರುತ್ತೆ. ಆ ಯಮಧರ್ಮರಾಜನ ಸಭೆಯಲ್ಲಿ ಬೇರೆ ರಾಜ ಮಹಾರಾಜರುಗಳು ಮತ್ತು ನಿಮ್ಮ ತಂದೆಯಾದಂತಹ ಪಾಂಡು ಮಹಾರಾಜ ಅಲ್ಲಿ ಇದ್ದಾನೆ. ಆ ಸಭೆಯಲ್ಲಿ ಎಲ್ಲರೂ ಕೂಡ ಯಮ ಮತ್ತು ಯಮನ ಸಭೆಯಲ್ಲಿರುವಂತಹ ಎಲ್ಲ ರಾಜ ಮಹಾರಾಜರುಗಳು ಅವರೆಲ್ಲರೂ ಕೂಡ ಪರಮಾತ್ಮನ ರಾಮರೂಪವನ್ನ, ಶ್ರೀರಾಮಚಂದ್ರ ರೂಪವನ್ನ ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಮುಂದೆ ಉಕ್ತ ಇಂದ್ರೇಣ ಚೋಪಾಸ್ಯ ವಾಮನಾತ್ಮ ಜನಾರ್ದನ ಪ್ರಾದುರ್ಭಾವಾಶ್ಚ ನಿಖಿಲಾಃ ಬ್ರಹ್ಮಣೋಪಾಸಿತಾಃ ಸದಾ ವರುಣಸ್ಯಾನುಗಾಃ ನಾಗಾಃ ತತ್ರ ಮತ್ಸ್ಯಾಕೃತಿರ್ಹರಿಃ. ಪದಚ್ಛೇದ. ಉಕ್ತಃ ಇಂದ್ರೇಣ ಚ ಉಪಾಸ್ಯಃ ವಾಮನಾತ್ಮ ಕೃಷ್ಣ ಜನಾರ್ದನಃ ಪ್ರಾದುರ್ಭಾವಾಃ ಕೃಷ್ಣ ಪ್ರಾದುರ್ಭಾವಾಃ ಚ ನಿಖಿಲಾಃ ಬ್ರಹ್ಮಣ ಉಪಾಸಿತಾಃ ಸದಾ ವರುಣಸ್ಯ ಅನುಗಾಃ ನಾಗಾಃ ತತ್ರ ಮತ್ಸ್ಯಾಕೃತಿಃ ಹರಿಃ. ಅದಾದ ಮೇಲೆ ಹಾಗಾದ್ರೆ ಇಂದ್ರ ಉಪಾಸನೆ ಮಾಡುವಂತಹ ರೂಪ ಯಾವುದು ಅಂತ, ಯಮ ಮತ್ತು ಯಮನ ಸಭೆಯಲ್ಲಿರುವಂತಹ ಋಷಿಮುನಿಗಳು ಮತ್ತು ರಾಜರು ಉಪಾಸನೆ ಋಷಿಮುನಿಗಳಲ್ಲ, ರಾಜರು, ಅವರು ಉಪಾಸನೆ ಮಾಡುವಂತಹ ರೂಪ ರಾಮರೂಪ. ಅದಾದ ಮೇಲೆ ಇಂದ್ರ ಉಪಾಸನೆ ಮಾಡುವಂತಹ ರೂಪ ಯಾವುದು ಅಂತ ಹೇಳಿದ್ರೆ ಅದು ವಾಮನ ರೂಪ ಅಂತ. ಹೀಗೆ ಪರಮಾತ್ಮನ ವಾಮನ ರೂಪವನ್ನ ಇಂದ್ರ ಉಪಾಸನೆ ಮಾಡ್ತಾನೆ ಅಂತ. ಅದಾದ ಮೇಲೆ ಬ್ರಹ್ಮದೇವರು, ಜೀವೋತ್ತಮರು, ಅವರು ಯಾವ ರೂಪವನ್ನು ಉಪಾಸನೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಖಿಲಾಹ ಪ್ರಾದುರ್ಭಾವಾಹ. ಪ್ರಾದುರ್ಭಾವ ಅಂದ್ರೆ ಅವತಾರ. ಉಳಿದವರು ಎಲ್ಲರೂ ಕೂಡ ಪರಮಾತ್ಮನ ಒಂದು ಅವತಾರ ರೂಪವನ್ನ ಉಪಾಸನೆ ಮಾಡ್ತಾರೆ. ಆದ್ರೆ ಬ್ರಹ್ಮದೇವರು ಹಾಗಲ್ಲ. ಬ್ರಹ್ಮದೇವರು ನಿಖಿಲಾಹ ಪ್ರಾದುರ್ಭಾವ, ಪರಮಾತ್ಮನ ಎಲ್ಲಾ ಅವತಾರ ರೂಪಗಳನ್ನು ಕೂಡ ಸದಾ ಯಾವಾಗಲೂ ಆರಾಧನೆ ಮಾಡ್ತಾ ಇರ್ತಾರೆ. ಪರಮಾತ್ಮನ ಎಲ್ಲ ಅವತಾರ ರೂಪಗಳನ್ನ ಯಾವಾಗಲೂ ವಿಶೇಷವಾಗಿ ಆರಾಧನೆ ಮಾಡುವಂತಹ ದೊಡ್ಡ ಭಾಗ್ಯ ಅದು ಬ್ರಹ್ಮದೇವರದ್ದು. ಅದಾದ ಮೇಲೆ ವರುಣಸ್ಯ ಅನುಗಾಹ ನಾಗಾಹ, ವರುಣನ ಸಭೆ ಇದೆ. ಆ ವರುಣನ ಸಭೆಯಲ್ಲಿ ಅವನ ಪರಿವಾರದವರಾದಂತಹ ನಾಗಗಳು ಅವರೇನ್ ಮಾಡ್ತವೆ, ಮತ್ಸ್ಯಾಕೃತಿ ಹರಿಹಿ, ಮತ್ಸ್ಯರೂಪಿಯಾದಂತಹ ಪರಮಾತ್ಮನ ಆರಾಧನೆಯನ್ನು ಮಾಡ್ತಾರೆ. ಯಾಕೆಂದ್ರೆ ವರುಣ ನೀರಿಗೆ ಅಭಿಮಾನಿ, ಪರಮಾತ್ಮನ ಮತ್ಸ್ಯ ಅವತಾರ ಆದದ್ದು ನೀರಿನಲ್ಲಿ, ಹಾಗಾಗಿ
ಅವರು ಮತ್ತು ಅವನ ಪರಿವಾರದವರೆಲ್ಲರೂ ಕೂಡ ಆ ಪರಮಾತ್ಮನ ಮತ್ಸ್ಯಾಕೃತಿಯನ್ನ ಆರಾಧನೆ ಮಾಡ್ತಾರೆ. ಮುಂದೆ ಗಂಧರ್ವಾಹ ಧನದಸ್ಯಾಪಿ ತತ್ರ ಕಲ್ಕಿ ಹರಿಪ್ರಭು ರುದ್ರಸ್ಯ ಉಗ್ರಾಣಿ ಭೂತಾನಿ ನೃಸಿಂಹಾತ್ಮ ಶಿವೇನ ಚ ಉಪಾಸ್ಯತೆ ಸದಾ ವಿಷ್ಣು ಇತ್ಯಾದ್ಯುಕ್ತಂ ತ್ವಯಾ ನಘ ಸರ್ವರತ್ನಸ್ಥಲಾನ್ ದಿವ್ಯಾನ್ ದೇವಲೋಕಾನ್ ಪ್ರಭಾಷತ ನಾರಾಯಣ. ಪದಚ್ಛೇದ ಗಂಧರ್ವಾಹ ಧನದಸ್ಯ ಅಪಿ ತತ್ರ ಕಲ್ಕಿ ಹರಿಃ ಪ್ರಭುಃ ರುದ್ರಸ್ಯ ಉಗ್ರಾಣಿ ಭೂತಾನಿ ನೃಸಿಂಹಾತ್ಮ ಶಿವೇನ ಚ ಉಪಾಸ್ಯತೆ ಸದಾ ವಿಷ್ಣುಃ ಇತ್ಯಾದಿ ಉಕ್ತಂ ತ್ವಯಾ ಅನಘ ಸರ್ವರತ್ನಸ್ಥಲಾನ್ ದಿವ್ಯಾನ್ ದೇವಲೋಕಾನ್ ಪ್ರಭಾಷತ. ಮತ್ತೆ ಕುಬೇರನ ಸಭೆ. ಆ ಕುಬೇರನ ಸಭೆಯಲ್ಲಿ ಧನಕ್ಕೆ ಅಭಿಮಾನಿಯಾದಂತಹ ಧನವನ್ನು ಕೊಡುವಂತವನು ಕುಬೇರ ಅಂತ. ಅವನ ಪರಿವಾರದವರಾದಂತಹ ಗಂಧರ್ವರು ಅವರೇನ್ ಮಾಡ್ತಾರೆ, ಕಲ್ಕಿ ಹರಿಪ್ರಭು ಕಲ್ಕಿ ರೂಪಿಯಾದಂತಹ ಪರಮಾತ್ಮನ ಉಪಾಸನೆಯನ್ನ ಮಾಡ್ತಾರೆ. ಅದಾದ ಮೇಲೆ ರುದ್ರಸ್ಯ ಉಗ್ರಾಣಿ ಭೂತಾನಿ, ರುದ್ರದೇವರ ಗಣಗಳು ಅಂದ್ರೆ ಉಗ್ರವಾದಂತಹ ಭೂತಗಣಗಳು. ಆ ಭೂತಗಣಗಳು ಹಾಗೂ ರುದ್ರದೇವರು ನೃಸಿಂಹಾತ್ಮ ಉಪಾಸತೆ, ನರಸಿಂಹರೂಪಿಯಾದಂತಹ ಪರಮಾತ್ಮನ ಉಪಾಸನೆಯನ್ನ ರುದ್ರದೇವರು ಮತ್ತು ಅವನ ಭೂತಗಣಗಳು ಉಪಾಸನೆ ಮಾಡ್ತವೆ. ಹೀಗೆ ಅನೇಕ ರೀತಿಯಾದಂತಹ ದಿವ್ಯಾನ್ ದೇವಲೋಕಾನ್ ಸರ್ವರತ್ನ ಸ್ಥಳಾನ್, ಇದು ಕೇವಲ ಆಚಾರ್ಯ ಸ್ವಲ್ಪ ಮಾತ್ರ ಹೇಳಿದ್ದು. ಹೀಗೆ ನೀವು ಅನೇಕ ಲೋಕಗಳ ಬಗ್ಗೆಲ್ಲ ನನಗೆ ತಿಳಿಸಿಕೊಟ್ರಿ ಅಂತ. ಪ್ರಭಾಷತ ಅಂದ್ರೆ ನೀವು ವರ್ಣನೆಯನ್ನು ಮಾಡ್ತಾ ನನಗೆ ಅನೇಕ ಲೋಕಗಳ ಬಗ್ಗೆ ಹೇಳಿದ್ದೀರಿ ಅಂತ ಧರ್ಮರಾಜ ಹೇಳಿದ. ಮುಂದೆ ತತ್ರ ಮೇ ಸಂಶಯೋ ಭೂಯಾನ್ ಹರಿಶ್ಚಂದ್ರ ಕಥಂ ನೃಪಃ ಐಂದ್ರಂ ಸಭಾತಲಂ ಪ್ರಾಪ್ತಃ ಪಾಂಡುರ್ನಾಸ್ಮತ್ ಪಿತಾ ಮುನೇ. ಛೇದ ತತ್ರ ಮೇ ಸಂಶಯಃ ಭೂಯಾನ್ ಹರಿಶ್ಚಂದ್ರಃ ಕಥಂ ನೃಪಃ ಐಂದ್ರಂ ಸಭಾತಲಂ ಪ್ರಾಪ್ತಃ ಪಾಂಡುಃ ನ ಅಸ್ಮತ್ಪಿತ ಮುನೇ. ಮುನೇ ನಾರದರೆ, ನನಗೊಂದು ಭೂಯಾನ್ ಸಂಶಯ, ದೊಡ್ಡ ಸಂದೇಹ ಬಂತು. ನೀವು ಇಷ್ಟೆಲ್ಲ ಮಾತು ಕೇಳಿದಿರಿ, ನಿನ್ನ ಮಾತುಗಳು ಬೇರೆ ಕಡೆ ಸಂದೇಹ ಬರಲಿಲ್ಲ ನನಗೆ.
ಒಂದು ವಿಚಾರದಲ್ಲಿ ಮಾತ್ರ ದೊಡ್ಡ ಸಂದೇಹ ಬಂತು ಅಂತ. ಏನದು ಸಂದೇಹ? ನೀವು ಹೇಳಿದ್ರಿ ಹರಿಶ್ಚಂದ್ರ ರಾಜ ಇಂದ್ರನ ಸಭೆಯಲ್ಲಿ ಇದ್ದಾನೆ ಅಂತ ಹೇಳಿದ್ರಿ. ಹರಿಶ್ಚಂದ್ರ ಐಂದ್ರಂ ಸಭಾತನಂ ಪ್ರಾಪ್ತ, ಇಂದ್ರನ ಸಭೆ ಅವರಿಗೆ ಲಭ್ಯವಾಗಿದೆ, ಪ್ರಾಪ್ತ ಸಿಕ್ಕಿದೆ. ಅದಾದ್ರೆ ಅಸ್ಮತ್ ಪಿತಾ ಮುನೆ ಪಾಂಡು ನ ಪ್ರಾಪ್ತ, ನಮ್ಮ ತಂದೆಯಾದಂತಹ ಪಾಂಡುರಾಜನಿಗೆ ಇಂದ್ರನ ಸಭೆಯಲ್ಲಿ ಅವಕಾಶ ಇಲ್ಲ. ಹರಿಶ್ಚಂದ್ರ ರಾಜನಿಗೆ ಇಂದ್ರ ಸಭೆಯಲ್ಲಿ ಜಾಗ ಸಿಕ್ಕಿದೆ, ನಮ್ಮ ತಂದೆಯಾದಂತಹ ಪಾಂಡುವಿಗೆ ಸಿಕ್ಕಿಲ್ಲ. ಇದು ಯಾಕೆ ಅಂತ ಆ ಯುಧಿಷ್ಠರನಿಗೆ ಬಂದಂತಹ ಪ್ರಶ್ನೆ. ಅದಕ್ಕೆ ಮಹಾಭಾರತ ಸಭಾಪರ್ವದಲ್ಲಿ ಈ ಮಾತು ಬರುತ್ತೆ. ಕಿಂ ಕರ್ಮ ತೇನ ಚರಿತಂ ತಪೋವಾ ನೇಮವ್ರತ ಏನಾಸೌ ಸಹಶಕ್ರೇಣ ಸ್ಪರ್ಧತೆ ಸುಮಹಾಯಶಃ ಅಂತ. ಅಂತಹ ದೊಡ್ಡ ಕಾರ್ಯನ ಹರಿಶ್ಚಂದ್ರ ರಾಜ ಏನ್ ಮಾಡಿದ್ದಾನೆ ಅಂತ. ಉಳಿದ ರಾಜ ಮಹಾರಾಜರುಗಳಿಗೆ ಇಲ್ಲದೇ ಇರುವಂತಹ ಅಷ್ಟು ದೊಡ್ಡ ಭಾಗ್ಯ, ಇಂದ್ರನ ಸಭೆಯಲ್ಲಿ ಭೋಗ ಮಾಡುವಂತಹ ಪರಮಾತ್ಮನನ್ನು ಉಪಾಸನೆ ಮಾಡುವಂತಹ ಭಾಗ್ಯ ಅವನಿಗೆ ಹೇಗೆ ಸಿಕ್ತು, ಅವನು ಏನ್ ಆಚರಣೆ ಮಾಡಿದ, ಏನ್ ತಪಸ್ ಮಾಡಿದ, ಏನ್ ಪೂಜೆ ಮಾಡಿದ, ನನಗೆ ಹೇಳಿ ಅಂತ ಯುಧಿಷ್ಠಿರ ನಾರದರ ಹತ್ತಿರ ಕೇಳ್ತಾರೆ. ಅದಕ್ಕೆ ಮತ್ತೆ ನಾರದರು ಯಾವ ರೀತಿಯಾದ ಉತ್ತರಗಳನ್ನು ಕೊಟ್ಟರು ಅಂತ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀ